ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ ಮೊದಲನೇ ಸರ್ಗ ಇದು. ಈ ಹಿಂದೆ ರಾಜ್ಯಕಾಂಡ ಸಮಾಪ್ತಿ ಕಂಡಿತ್ತು. ರಾಜ್ಯಕಾಂಡದಲ್ಲಿ ಯಮನಿಗೆ ರಾಮ ಶಿಕ್ಷೆ ಮಾಡಿದ್ದು, ಸುಮಂತ್ರನ ವೈಕುಂಠ ಗಮನ, ಪ್ರಜೆಗಳಿಗೆ ರಾಮ ಉಪದೇಶ ಕೊಟ್ಟಿದ್ದು, ಇವೆಲ್ಲ ವರ್ಣನೆಗೆ ವಿಷಯ ಆಗಿದ್ದವು. ಮನೋಹರ ಕಾಂಡದ ಈ ಮೊದಲನೆಯ ಸರ್ಗದಲ್ಲಿ ಲಘು ರಾಮಾಯಣ, ಆನಂದ ರಾಮಾಯಣದ ಮತ್ತು ವಾಲ್ಮೀಕಿ ರಾಮಾಯಣದ ಒಂದು ಸಂಕ್ಷಿಪ್ತ ರೂಪದ ವರ್ಣನೆ ಇದೆ. ವಿಷ್ಣುದಾಸ ಶಿಷ್ಯ ಗುರುಗಳನ್ನ ಕೇಳಿದ. ಈ ಹಿಂದೆ ನಾರದರು ವಾಲ್ಮೀಕಿಯ ಎದುರುಗಡೆ ರಾಮಾಯಣವನ್ನೇ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದರು. ಆ ಬಳಿಕ ವಾಲ್ಮೀಕಿಗಳು ಅದನ್ನು ವಿಸ್ತಾರವಾಗಿ ರಚಿಸಿದರು ಅಂತ ನೀವು ಹೇಳಿದಿರಿ. ವೇದವಾಕ್ಯಗಳ ಮೂಲಕವಾಗಿ ವೇದವಾಕ್ಯಗಳ ಅರ್ಥವನ್ನೇ ರಾಮಾಯಣದ ರೂಪದಲ್ಲಿ ಅವರು ವರ್ಣನೆ ಮಾಡಿದ್ದೇನಿದೆ, ಅದನ್ನು ನಾನು ಸಂಕ್ಷಿಪ್ತವಾದಂಥ ರೂಪವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಗುರುಗಳು ಹೇಳಿದರು, ಒಂದು ಪ್ರಶ್ನೆ ಸರಿಯಾದದ್ದಿದೆ. ನಾರದ ವಾಲ್ಮೀಕಿ ಎದುರಿಗೆ ಯಾವುದನ್ನು ಹೇಳಿದ ಅದನ್ನು ನಾನು ಹೇಳ್ತೇನೆ, ಕೇಳು. ಶತಶ್ಲೋಕಮಿದಂ ರಾಮಚರಿತಂ ಪಾಪನಾಶನಂ, 100 ಶ್ಲೋಕಗಳಿಂದ ಕೂಡಿದ್ದು ಈ ಸಂಕ್ಷಿಪ್ತ ರಾಮಾಯಣ. ಅದು ಶತಕೋಟಿ ರಾಮಚರಿತದಲ್ಲಿ ಬಂದಿರುವಂಥ ಎಲ್ಲ ವಿಷಯಗಳನ್ನು ಒಳಗೊಂಡದ್ದು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಅನ್ನುವಂಥದ್ದು ಋಷಿ ಕೋಗಿಲೆ ಇದ್ದಂತೆ. ರಾಮ ರಾಮ ಅಂತ ಯಾವಾಗಲೂ ಅವರು ಕೂಜನ ಮಾಡ್ತಿರ್ತಾರಂತೆ, ಮಧುರವಾದಂಥ ಕಲರವ ಮಾಡ್ತಿರ್ತಾರೆ. ಆರುಷ್ಯ ಕವಿತಾ ಶಾಖಾಂ, ಕೋಗಿಲೆ ಕೊಂಬೆಯನ್ನು ಏರಿರ್ತದೆ, ಕೊಂಬೆಯೇ ಅದರ ಮನೆ. ಈ ವಾಲ್ಮೀಕಿಗಳಿಗೆ ಕವಿತಾ ಅನ್ನೋದೇ ಒಂದು ಮನೆ, ಕವಿತಾ ಅನ್ನೋದೇ ಶಾಖೆ. ತಾವು ರಚನೆ ಮಾಡಿದಂಥ ಕವಿತೆಯೇ ಅವರಿಗೆ ಕೊಂಬೆ. ಅದರಲ್ಲಿದ್ದುಕೊಂಡು ಅವರು ಕೋಗಿಲೆಯಂತೆ ರಾಮನಾಮವನ್ನು ಪಠನ ಮಾಡ್ತಿರ್ತಾರೆ. ವಾಲ್ಮೀಕಿಯರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನ ಯಾಸಿ ಪರಾಮಗತಿಂ. ವಾಲ್ಮೀಕಿ ಮುನಿ ಸಿಂಹದಂತೆ. ಸಿಂಹ ಕಾಡಿನಲ್ಲಿ ಸಂಚಾರ ಮಾಡಿದರೆ ಇವರು ಕವಿತಾ ಅನ್ನುವಂಥ ಕಾಡಿನಲ್ಲಿ ಸಂಚಾರ ಮಾಡ್ತಾರೆ. ಅವರ ರಾಮಕಥಾ ನಾದ, ರಾಮನ ನಾಮನಾದವನ್ನು ಅವರೇನು ಮಾಡ್ತಿರ್ತಾರೆ. ಆ ನಾದವನ್ನು ಕೇಳಿದ್ರೇ ಎಲ್ಲರೂ ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ಇದು ಎರಡು ಪರಾಮಗತಿ ಅಂದರೆ ಸಿಂಹದ ಗರ್ಜನೆಯನ್ನು ಕೇಳಿದರೆ ಹೆದರಿ ಎದೆ ಹೊಡೆದು ಸಾಯ್ತಾರೆ ಎಲ್ಲರೂ. ಅದರಂತೆ ಅವರು ರಾಮನಾಮವನ್ನು ಈ ವಾಲ್ಮೀಕಿ ಎನ್ನುವ ಸಿಂಹ ಏನು ಮೇಲಿಂದ ಮೇಲೆ ಪಠನ ಮಾಡ್ತಿರ್ತದೆ, ಅದನ್ನು ಕೇಳಿ ಪರಗತಿಯನ್ನು ಅಂದರೆ ಸದ್ಗತಿಯನ್ನು ಎಲ್ಲರೂ ಕೂಡ ಪಡ್ಕೊಳ್ತಾರೆ. ಯಕ್ಷಿವನ್ ಸತತಂ ರಾಮಚರಿತ ಅಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ಒಂದೇ ಪ್ರಾಚೇತಸ ಮಕಲ್ಮಷಂ. ಈ ಪ್ರಾಚೇತಸ ವರುಣನ ವಂಶದಲ್ಲಿ ಹುಟ್ಟಿ ಬಂದವರು ಇವರು, ಅಕಲ್ಮಷರಾದವರು. ಅತೃಪ್ತ ರಾಮಕಥಾ ಅಮೃತವನ್ನು ಮೇಲಿನ ಮೇಲೆ ಪಾನ ಮಾಡಿದರೂ ಕೂಡ ಇವರು ತೃಪ್ತಿ ಆಗಲಿಲ್ಲ. ಗೋಷ್ಪದೀಕೃತ ವಾರೀಶಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ಒಂದೇ ಅನಿಲಾತ್ಮಜಂ. ಈ ಹನುಮಂತ ಏನಿದ್ದಾನೆ, ರಾಮಾಯಣ ಅನ್ನುವಂಥ ಒಂದು ದೊಡ್ಡ ರತ್ನದ ಮಾಲೆಯಲ್ಲಿ ಇವರೊಂದು ಪ್ರಧಾನವಾದಂಥ ರತ್ನ, ಒಂದು ಪದಕ ಇದ್ದಂತೆ ಇವರು ಈ ಹನುಮಂತ. ಯಾಕಂದರೆ ಗೋಷ್ಪದೀಕೃತ ವಾರೀಶಂ, ದೊಡ್ಡ ಸಮುದ್ರವನ್ನು ಸಣ್ಣ ಹಳ್ಳ ದಾಟಿದಂತೆ. ಆ ಹಸುವಿನ ಗೊರಸಿನ ಸ್ಥಾನದಲ್ಲಿ ಎಷ್ಟು ನೀರು ನಿಂತಿತ್ತು, ಅದನ್ನು ನಾವು ಸುಲಭವಾಗಿ ದಾಟಬಲ್ಲೆವು. ಅದರಂತೆ ಇಡೀ ಸಮುದ್ರವನ್ನು ಅಷ್ಟು ಸುಲಭವಾಗಿ ದಾಟಿದವರು, ರಾಕ್ಷಸನನ್ನು ಸೊಳ್ಳೆಗಳಂತೆ ಒರೆಸಿ ಹಾಕಿದವರು. ಅಂತ ಹನುಮಂತನನ್ನು ನಮಸ್ಕಾರ ಮಾಡ್ತೀನಿ. ಅಂಜನಿ ನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ. ಇದು ಕೂಡ ಹನುಮಂತನ ಸ್ತೋತ್ರವೇ. ಜಾನಕಿಯ ದುಃಖವನ್ನು ನಾಶ ಮಾಡಿದವರು, ಅಕ್ಷಹಂತ ಅಕ್ಷಕುಮಾರನನ್ನ ನಾಶ ಮಾಡಿದವರು. ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿ ಪ್ರಾಂಜನೇಯಂ. ಸಮುದ್ರವನ್ನ ಲೀಲಾಜಾಲವಾಗಿ ಹನುಮಂತ ದಾಟಿದ ಮತ್ತು ಆ ಸೀತೆಯ ಶೋಕವನ್ಹಿ, ದುಃಖ ಅನ್ನುವಂಥ ಬೆಂಕಿ ಏನಿದೆ ಅದನ್ನು ನಾಶ ಮಾಡಿದ. ಆದಾಯ ಸಿಂಧೋಹ ಸಲಿಲಂ ಸಲೀಲಂ, ಸಮುದ್ರವನ್ನು ದಾಟಿ ಬರುವಾಗ ಅಲ್ಲಿಂದನೇ ನೀರನ್ನು ತೊಗೊಂಡು ಬಂದಿದ್ದಾನೆ. ಅದೊಂದು ಉತ್ಪ್ರೇಕ್ಷೆ ಅಷ್ಟೇ.
ಆ ನೀರಿನಿಂದಲೇ ಸೀತೆ ದುಃಖದ ಬೆಂಕಿಯನ್ನು ಆರಿಸಿದ. ಮತ್ತು ಆ ದುಃಖದ ಬೆಂಕಿಯನ್ನು ಆರಿಸುವಾಗ ಆ ದುಃಖದ ಬೆಂಕಿಯನ್ನು ಸ್ವಲ್ಪ ಆತ ಕಾದಿಟ್ಕೊಂಡು ಅದರಿಂದ ಈ ಲಂಕಾನಗರವನ್ನು ಸುಟ್ಟು ಹಾಕಿದ. ಮನೋಜವಂ, ಈತ ಮನಸ್ಸಿನ ವೇಗ ಇದ್ದವನು, ವಾಯುವಿನಂತೆ ವೇಗ ಇದ್ದವನು, ಜಿತೇಂದ್ರಿಯನಾದವನು, ಬುದ್ಧಿಮತಾಂ ವರಿಷ್ಠ ಇದ್ದ, ಜ್ಞಾನಿಗಳಲ್ಲಿ ಮುಖ್ಯ. ವಾತನ ಅಂದರೆ ವಾಯುವಿನ ಪುತ್ರ, ವಾನರ ಸೈನಿಕ ಮುಖ್ಯಸ್ಥ. ಅವನನ್ನು ಮನಸ್ಸಿನಿಂದ ಸ್ಮರಣೆ ಮಾಡ್ಕೊಳ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೇಧಸ್ ಅಂದರೆ ಬ್ರಹ್ಮ, ಪರಬ್ರಹ್ಮ. ಅದು ಉಳಿದ ಶಬ್ದಗಳ ಅರ್ಥ ನಿಮಗೆ ಗೊತ್ತಿದೆ. ರಾಮಚಂದ್ರಾಯ ವೇಧಸ್ ಅಂದರೆ ಪರಬ್ರಹ್ಮ. ಜಿತಂ ಭಗವತಾಯೇನ ಹರಿಣ ಲೋಕಧಾರಿಣ ಅನೇನ ವಿಶ್ವರೂಪೇಣ ನಿರ್ಗುಣೇನ ಗುಣಾತ್ಮನ. ಇದು ಮಂಗಲಾಚರಣ. ಮುಂದೆ ಬರುವಂಥ ಶ್ಲೋಕಗಳೇನಿವೆ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿರಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲಿ ಇವೇ ಶ್ಲೋಕಗಳೇ ಬಂದಿತ್ತು. ಅದೇ ಶ್ಲೋಕಗಳಿಂದಲೇ ಘಟಿತವಾದಂಥ ಒಂದು ಸರ್ಗ ಇದು ಕೂಡ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಆ ವಾಲ್ಮೀಕಿಗಳು ಆ ನಾರದನನ್ನು ಕೇಳಿದರು. ಅಲ್ಲಿ ಹಿಂದೆ ವಾಲ್ಮೀಕಿ ರಾಮಾಯಣದಲ್ಲೂ ಇದೇ ಬಂದಿತ್ತು, ಹಾಗಾಗಿ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಗುಣಗಳು ಇದ್ದಂಥ, ಎಲ್ಲ ಗುಣಗಳಿಗೂ ಆಶ್ರಯನಾದಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅವನ ಬಗ್ಗೆ ಹೇಳಿ ಅಂತ ವಾಲ್ಮೀಕಿಗಳು ಕೇಳಿದರು. ಈ ಥರದ ಎಲ್ಲ ಸದ್ಗುಣಗಳನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿ ಯಾರೂ ಇಲ್ಲ ಪರಬ್ರಹ್ಮನನ್ನೊಬ್ಬನ್ನು ಬಿಟ್ಟರೆ ಅನ್ನೋದು ವಾಲ್ಮೀಕಿಗಳಿಗೂ ಗೊತ್ತಿತ್ತು. ಆದರೂ ಅವ್ರು ಕೇಳಿದರು. ನಾರದ ಅವರನ್ನು ಉತ್ತರಿಸಿದರು. ಆತ ಚಾರಿತ್ರ್ಯಯುಕ್ತನಾಗಿರಬೇಕು, ಸರ್ವಭೂತ ಹಿತನಾಗಿರಬೇಕು, ವಿದ್ವಾನ್ ಸಮರ್ಥ ಪ್ರಿಯದರ್ಶನನಾಗಿರಬೇಕು, ಆತ್ಮವಾನ್ ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು, ಅನಸೂಯಕ ಬೇರೆ ಯಾರ ಬಗ್ಗೆನೂ ಕೂಡ ಆತನಿಗೆ ಅಸೂಯೆ ಇರಬಾರ್ದು. ಆತ ಕುಪಿತನಾಗಿ ನಿಂತರೆ ಅವನನ್ನು ನೋಡಲಿಕ್ಕೆ ಇಡೀ ಜಗತ್ತು ಭಯ ಪಡ್ತಿರ್ಬೇಕು. ಪರಂ ಕೌತೂಹಲಂ ಹಿಮೆ. ಇಂಥ ವ್ಯಕ್ತಿ ಯಾರಾದ್ರು ಇದ್ದಾನ ಈ ಜಗತ್ತಿನಲ್ಲಿ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಅಂದರೆ ಪರಬ್ರಹ್ಮನನ್ನು ಬಿಟ್ಟರೆ ಇಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಅವ್ರಿಗೆ ಗೊತ್ತು ವಾಲ್ಮೀಕಿಗಳಿಗೆ. ಆದರೆ ಆ ಪರಬ್ರಹ್ಮ ಏನಾದರೂ ಯಾವುದಾದ್ರು ರೂಪದಿಂದ ಇಲ್ಲಿ ಬಂದಿದ್ದಾನೇನೋ ಅಂತ ತಿಳ್ಕೊಳ್ಳುವ ಅಪೇಕ್ಷೆ ಅವರಿಗೆ. ಇಂಥ ವ್ಯಕ್ತಿ ಭೂಲೋಕದಲ್ಲಿ ಇರಬೇಕಾದ್ರೆ ಆತ ಪರಬ್ರಹ್ಮನೇ ಆಗಿರಬೇಕು, ಪರಬ್ರಹ್ಮನ ಅವತಾರವೇ ಆಗಿರಬೇಕು. ಮಹರ್ಷೇತ್ವಂ ಸಮರ್ಥೋಸಿ ಜ್ಞಾತು ಏವಂ ವಿಧಂ ನರಂ. ಇಂಥ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಅಂಥ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಮಹರ್ಷಿಯಾದಂಥ ನಾರದನೇ ನೀನೇ ಯೋಗ್ಯ ಅಂತ ಹೇಳು ಅಂದರು. ತ್ರಿಕಾಲಜ್ಞನಾದಂಥ ನಾರದ ವಾಲ್ಮೀಕಿಯ ಮಾತನ್ನು ಕೇಳಿ ಶೂಯತಾಮಿತ್ಯುತಾಮಂತ್ಯ, ಹಾಗಾದ್ರೆ ಕೇಳಬೇಕು ಅಂತ ಅಪೇಕ್ಷೆ ಇದ್ದರೆ ಏನು ಗುಣಗಳನ್ನು ಹೇಳಿದ್ದೆ, ಬಹಳ ಗುಣಗಳನ್ನು ಹೇಳಿದ್ದಿ, ದುರ್ಲಭವಾದಂಥ ಗುಣಗಳು ಬೇರೆ. ಒಬ್ಬ ವ್ಯಕ್ತಿಯಲ್ಲಿ ಆ ಥರ ಗುಣಗಳಿರೋದು ಅಸಾಧ್ಯ, ಅಸಂಭಾವಿತವಾದಂಥ ವಸ್ತು ಇದು. ಆದರೆ ಇಕ್ಷ್ವಾಕು ವಂಶದಲ್ಲಿ ರಾಮ ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ. ಆತ ನಿಯತಾತ್ಮ, ಮಹಾವೀರ್ಯ, ಧೃತಿಮಾನ್ ವಶಿ, ಹೀಗೆ ಎಲ್ಲ ಗುಣಗಳನ್ನು, ದೈಹಿಕ ಸದ್ಗುಣಗಳನ್ನು, ದೈಹಿಕ ಸೌಂದರ್ಯವನ್ನು ಮತ್ತು ಆಂತರಿಕ ಸೌಂದರ್ಯವನ್ನು ಎಲ್ಲವನ್ನು ಕೂಡ ಆತ ಒಳಗೊಂಡವನು. ಇಲ್ಲಿ ಆತ ಹುಟ್ಟಿ ಬಂದು ಆದರ್ಶ ಸಹೋದರನಾಗಿ, ಆದರ್ಶವುಳ್ಳಂಥ ಮಗನಾಗಿ, ಆದರ್ಶ ಇದ್ದಂಥ ಗಂಡನಾಗಿ ಆತ ಬದುಕಿದೆ. ದಂಪತಿಗಳು ಹೇಗೆ ಬದುಕಬೇಕು, ಕುಟುಂಬ ಹೇಗೆ ವರ್ಧನೆ ಆಗಬೇಕು ಅಂತ ಅನ್ನೋದನ್ನು ಆತ ತೋರಿಸಿದ. ಆತ ತೋರಿಸಿದ ಮಾರ್ಗ ಒಂದೇ ಮಾರ್ಗ, ಅದು ಬಿಟ್ಟು ಬೇರೆ ಯಾವ ಮಾರ್ಗಗಳೂ ಇಲ್ಲ. ಆತನ ನಾಮಸ್ಮರಣೆ ಆಗದೇ ಇದ್ದರೆ ಕುಟುಂಬ ವರ್ಧನೆಗೆ, ಕುಟುಂಬದ ಪಾಲನೆ ಪೋಷಣೆಗಳಿಗೆ ಬೇಕಾದಂಥ ಮಂತ್ರ ಯಾವುದೂ ಇಲ್ಲ. ಆತನ ಹೆಸರು ತಗೊಳ್ಳದೇ ಇದ್ದರೆ ಅದು ವ್ಯರ್ಥ ಕೂಡ. ಆತನ ಹೆಸರನ್ನು ತಗೊಳ್ಳದೆ ಯಾರೂ ಕೂಡ ಇದನ್ನು ವಿಚಾರ ಮಾಡಿದ್ದಾರೆ ಅಂತ ನನಗೂ ಅನ್ನಿಸ್ತಿಲ್ಲ, ಹೇಳಿದೆ ಅಷ್ಟೆ. ಆತನ ವರ್ತನೆ, ಆತನ ನಡೆನುಡಿ ಏನಿದೆ ಅದು ಇದಕ್ಕೆಲ್ಲದಕ್ಕೂ ಕೂಡ ಬುನಾದಿ ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಎಲ್ಲ ಗುಣಗಳು ಅಲ್ಲಿವೆ. ವಿಷ್ಣುನಾಥ ಸದೃಶೋ ವೀರ್ಯೆ, ಪರಾಕ್ರಮದಲ್ಲಿ ವಿಷ್ಣುವಿಗೆ ಆತ ಸದೃಶ. ಪ್ರಜಾನಾಂತ ಹಿತೇತಃ, ಪ್ರಜೆಗಳಿಗೆ ಹಿತಕ್ಕೆ ಆತ ಯೋಗ್ಯ. ಪಿತೃವತ್ ಪ್ರಿಯ ಅಂತ ಸೀತೆ ಹೇಳ್ಕೊಂಡಿದ್ಲಂತೆ. ಅದು ಎಲ್ಲಾದ್ರೂ ಇದ್ದಿರಬೇಕು, ದೊಡ್ಡ ಸರ್ಗ ಇದೆ ಅದು, ಹಾಗಾಗಿ ಅದನ್ನು ಹೇಳಬೇಕಾಗಿಲ್ಲ. ಸೀತೆಗಾತ ಹೇಗೆ ಪ್ರಿಯ ಆಗಿದ್ದ ಅಂದರೆ ಪಿತೃವತ್ ಪ್ರಿಯ. ಪುರುಷನಾದವನು ಗಂಡ ಹೇಗೆ ನಡ್ಕೋಬೇಕು ಹೆಂಡತಿಯ ಬಗ್ಗೆ ಅಂತಂದರೆ, ಹೆಂಡತಿಗೆ ಆತ ತಾಯಿ ಅಂತ ಇರಬೇಕು, ತಂದೆ ಅಂತ ಇರಬೇಕು. ಹೆಂಡತಿ ಆದವಳು ತವ್ರ ಮನೆಯಿಂದ ಬಂದಿರ್ತಾಳೆ. ತವ್ರ ಮನೆಯಿಂದ ಬಂದಂಥ ಹೆಂಡತಿಯನ್ನು ಅವಳನ್ನು ಕ್ಷುಲ್ಲಕವಾಗಿ ನಡೆಸ್ಕೋಬಾರ್ದು, ಅವಳು ಯೋಗ್ಯವಾಗಿ ನಡೆಸ್ಕೊಳ್ಬೇಕು. ಆಕೆ ಸೀತೆ ಆ ದೃಷ್ಟಿಯಿಂದ ಭಾಗ್ಯಶಾಲಿನಿ ಆಗಿಲ್ಲ. ಅದನ್ನು ಆಕೆ ಅನಸೂಯೆ ಮುಂದೆ ಹೇಳ್ಕೊಂಡ್ಲು. ನನಗೆ
ನನ್ನ ರಾಮ ತಾಯಿಯೂ ಹೌದು ತಂದೆಯೂ ಹೌದು ಅಂತ ಹೇಳ್ಕೊಂಡು ಅದು ಬಂದಿತ್ತು. ಇಲ್ಲಿ ಬರಲಿಲ್ಲ, ಅದು ನೆನಪು ಮಾಡಿಕೊಂಡೆ ಅಷ್ಟೇ. ಸಂದರ್ಭ ಸೂಕ್ತವಾಗಿತ್ತು ಅಂತ ನೆನಪು ಮಾಡಿಕೊಂಡೆ. ಈ ಸರ್ಗದಲ್ಲೂ ಕೂಡ ಅದು ಬರಲಿಲ್ಲ. ಪ್ರಕೃತೀನಾಂ ಹಿತೇರುಕ್ತಂ ಏವಂ ತಮೇವಂ ಗುಣಸಂಪನ್ನಂ, ಇಂಥ ಎಲ್ಲ ಸದ್ಗುಣಗಳಿಂದಲೂ ಆತ ಕೂಡಿದವನು. ಯೌವರಾಜ್ಯನ ಸಂಯೋಕ್ತು ಐಚ್ಛತ್ರೀತ್ಯ ಮಹೀಪತಿ ದಶರಥ ಇಂಥ ಸದ್ಗುಣ ಸಂಪನ್ನಾದ ಮಗನನ್ನ ಯುವರಾಜನನ್ನಾಗಿ ಮಾಡಬೇಕಂತ ಅಪೇಕ್ಷೆ ಪಟ್ಟ. ಮುಂದೆ ನಡೆದಿರುವಂಥ ಎಲ್ಲ ಘಟನೆಗಳು ಆ ಒಂದು ಸರ್ಗದಲ್ಲಿ ವರ್ಣಿತ ಆಗಿವೆ. ಕೈಕೈಯ ಮಾತಿಗೆ ಕಟ್ಟು ಬಿದ್ದು ಆತ ಆ ದಶರಥ ಮಗನನ್ನ ವನವಾಸಕ್ಕೆ ಕಳಿಸ್ಬೇಕಾಯ್ತು. ಕೈಕೈಯ ಪ್ರಿಯ ಕಾರಣಾತ್ ರಾಮನು ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಹೋಗಿಬಿಟ್ಟ. ಅದಕ್ಕೆ ಆತ ಹಿಂಜರಿಲಿಲ್ಲ. ಮುಂದೆ ಸೀತೆಯನ್ನು ಆತ ಕಳೆದುಕೊಂಡ. ಸುಗ್ರೀವನ ಜೊತೆಗೆ ಸಮಾಗಮ ಆಯಿತು. ಸುಗ್ರೀವಾಯ ತತ್ಸರ್ವಂ ಸಂಸದ್ರಾಮೋ ಮಹಾಬಲ ತತ್ರ ಲಂಕಾಂ ಸಮಾಸಾಧ್ಯ ಪುರೀಂ ಲಾವಣಪಾರಿತಾಂ ದದರ್ಶ ಸೀತಾಂ ಧ್ಯಾಯಂತೀಂ ಅಶೋಕವನಿಕಾಂ ಗತಾಂ. ಅಶೋಕವನದ ಬುಡದಲ್ಲಿ ಸೀತೆ ಕೂತ್ಕೊಂಡಿದ್ಲು. ಅದನ್ನು ಹನುಮಂತ ಲಂಕೆಯನ್ನು ದಾಟಿ ಬಂದು ನೋಡಿ ಅವಳ ದುಃಖವನ್ನು ಆತ ಪರಿಹಾರ ಮಾಡಿದ. ಮುಂದೆ ರಾಮನಿಗೆ ಹೋಗಿ ಆ ಸಮಾಚಾರವನ್ನು ತಿಳಿಸಿದ. ರಾಮ ದೊಡ್ಡ ಪ್ರಮಾಣದ ಕಪಿಗಳ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಲಂಕಾನಗರಕ್ಕೆ ಸೇತುವೆಯನ್ನು ಕೂಡ ಕಟ್ಟಿ ಪ್ರವೇಶ ಮಾಡಿದ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾನಗರವನ್ನು ಪ್ರವೇಶ ಮಾಡಿದ. ರಾವಣನನ್ನು ನಾಶ ಮಾಡಿದ. ಸೀತೆಯನ್ನು ಪಡೆದುಕೊಂಡ ಆತ. ದೇವತಾಭ್ಯೋ ವರಂ ಪ್ರಾಪ್ಯ ಸಮುತ್ಥಾಪ್ಯ ಚ ವಾನರಾಮ್ ಅಯೋಧ್ಯಾಂ ಪ್ರಸ್ಥಿತೋ ರಾಮ. ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಅಯೋಧ್ಯೆಗೆ ಆತ ಬಂದು ಮುಟ್ಟಿದ. ಮಾರ್ಗ ಮಧ್ಯದಲ್ಲಿ ಭರದ್ವಾಜಾಶ್ರಮಕ್ಕೆ ಆತ ಬಂದ. ನಂದಿಗ್ರಾಮೆ ಜಟಾಂ ಹಿತ್ವಾ ಭ್ರಾತೃಭಿಃ ಸಹಿತಃ ಅನಘಃ ರಾಮಃ ಸೀತಾಮನುಪ್ರಾಪ್ಯ ರಾಜ್ಯಂ ಪುನರವಾಪ್ತವಾನ್. ಸೀತೆಯನ್ನೂ ಪಡ್ಕೊಂಡ ಮತ್ತು ರಾಜ್ಯವನ್ನು ಕೂಡ ಪಡ್ಕೊಂಡ. ಅವನ ರಾಜ್ಯದಲ್ಲಿ ನಪುತ್ರ ಮರಣಂ ಕೇಚಿತ್ ರಕ್ಷಂತಿ ಪುರುಷಾಸ್ಪತಿಕ. ತಾವು ಬದುಕಿದ್ದಾಗಲೇ ತಮ್ಮ ಕಣ್ಣೆದುರಿಗೆ ಮಕ್ಕಳನ್ನು ಕಳ್ಕೊಳ್ಳುವಂಥ ಪ್ರಸಂಗ ಇರಲಿಲ್ಲ. ವಿಧವೆಯರಾದಂಥ ಸ್ತ್ರೀಯರಿರಲಿಲ್ಲ. ನಿತ್ಯ ಯಾವುದೇ ರೋಗವಿಲ್ಲದೆ, ದೈಹಿಕ ಮಾನಸಿಕ ರೋಗವಿಲ್ಲದೆ, ದುರ್ಭಿಕ್ಷದ ಭಯವಿಲ್ಲದೆ, ಅಗ್ನಿಯ ಭಯವಿಲ್ಲದೆ, ಅತಿ ಪ್ರವಾಹದ ಭಯವಿಲ್ಲದೆ ಜನರೆಲ್ಲರೂ ಕೂಡ ಸುಖವಾಗಿ ವಾಸ ಮಾಡಿದರು. ನಿತ್ಯ ಪ್ರಮುಖ ಸರ್ವೇ ಯಥಾ ಕೃತಯುಗೇ ತಥಾ. ಅಶ್ವಮೇಧಾದ ಯಾಗಗಳಿಂದ, ಬಹು ಸುವರ್ಣಕವಾದ ಯಾಗಗಳಿಂದ ಆತ ಮಾಡಿದ ಆ ಯಾಗಗಳ ವೈಭವ ಒಂದು ಯಾಗವನ್ನು ಮತ್ತೊಂದು ಯಾಗ ಮೀರಿಸಿತ್ತು. ಗವಾಂ ಕೋಟ್ಯಯುತಂ ದತ್ತ 10,000 ಗಟ್ಟಲೆ ಗೋವುಗಳನ್ನು ಆತ ದಾನ ಮಾಡಿದ. ಮುಂದೆ ಬ್ರಹ್ಮಲೋಕಕ್ಕೆ ಆತ ಹೊರಟು ಹೋದ. ಚತುರ್ಮುಖನ ಲೋಕ ಅಲ್ಲ, ತನ್ನದೇ ಲೋಕ, ತಾನೇ ಪರಬ್ರಹ್ಮ, ತನ್ನದೇ ಲೋಕಕ್ಕೆ ಆತ ಹೊರಟು ಹೋದ. ಮತ್ತು ತಾನು ಅಲ್ಲಿಂದ ತೆರಳುವಾಗ ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ. 100 ರಾಜವಂಶಗಳನ್ನು ತನ್ನ ಹೆಸರಿನಿಂದ ಸ್ಥಾಪನೆ ಮಾಡಿ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿ ತಾನು ತೆರಳಿದ. ಚಾತುರ್ವರ್ಣ್ಯವನ್ನ ಈ ಲೋಕದಲ್ಲಿ ಆತ ವ್ಯವಸ್ಥೆಗೊಳಿಸಿದ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿತ್ಯ. 10,000 ವರ್ಷಗಳಿಗಿಂತ ಹೆಚ್ಚಾಗಿ 10 ವರ್ಷ ಶತಾನಿ 11,000 ವರ್ಷ ಒಟ್ಟು ರಾಜ್ಯವನ್ನು ಆಳಿ ಆತ ಹೊರಟು ಹೋದ. ಇದು ಆ ರಾಮನ ಆಖ್ಯಾನ ಏನಿದೆ ಅದು ಪಾಪಜ್ಞವಾದದ್ದು, ಪುಣ್ಯಕರವಾದದ್ದು, ವೇದಗಳಿಗೆ ಸಮ್ಮತವಾದದ್ದು. ವೇದಗಳ ಅರ್ಥವನ್ನೇ ನಾವಿಲ್ಲಿ ಕಾಣಬಹುದು. ಇದನ್ನು ಯಾರು ಪಠಣ ಮಾಡ್ತಾರೋ ಆತ ಸರ್ವ ಪಾಪಗಳಿಂದಲೂ ಮುಕ್ತನಾಗ್ತಾನೆ. ಪುತ್ರ ಪೌತ್ರ ಪರಿವಾರ ಸಮೇತನಾಗಿ ಆತ ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸ್ತಾನೆ. ಇದನ್ನು ಓದಿದ ವ್ಯಾಖ್ಯಾನ ಮಾಡಿದಂಥ ದ್ವಿಜ ವಾಗ್ವೃಷಭ ಅನ್ಕೋತಾನೆ. ಅಂದ್ರೆ ವಾಗ್ವೃಷಭ ಅಂದ್ರೆ ಶ್ರೇಷ್ಠ ವಾಗ್ಮಿ ಆಗ್ತಾನೆ. ಕ್ಷತ್ರಿಯ ರಾಜನಾಗ್ತಾನೆ. ವಣಿಜ್ಜನ ಪುಣ್ಯಪತಿತ್ವಮೀಯಾತ್ ಪಣ್ಯಪತಿತ್ವಮೀಯಾತ್. ವೈಶ್ಯನಾದವನು ಇದನ್ನು ಪಠನ ಮಾಡಿದರೆ ವ್ಯಾಪಾರದಲ್ಲಿ ಆತ ಎಲ್ಲರನ್ನೂ ಮೀರಿಸ್ತಾನೆ. ಶೂದ್ರೋಪಿ ಮಹತ್ವಮೀಯಾತ್. ಶೂದ್ರನಿಗೆ ಎಂದಿಲ್ಲದ ಮಹತ್ವ ಬಂದು ಒದಗುತ್ತದೆ. ಹೀಗೆ ಶಿಷ್ಯನೇ ಆ ಗುರುಗಳು ಹೇಳಿದರು, ನಾನು ನಿನಗೆ ಆ ಮುನಿಯಾದಂಥ ನಾರದ ಮತ್ತೊಬ್ಬ ಮುನಿಯಾದ ವಾಲ್ಮೀಕಿ ಹೇಳಿದಂಥ ಆ ರಾಮಾಯಣವನ್ನು ನಿನ್ನ ಎದುರಿಗೆ ಹೇಳಿ ಮುಗಿಸಿದ್ದೇನೆ. ಇಲ್ಲೇನು ಶ್ಲೋಕಗಳು ಬಂತಲ್ಲ, ವಾಲ್ಮೀಕಿ ರಾಮಾಯಣದ ಮೊದಲನೇ ಸರ್ಗ 2ನೇ ಸರ್ಗದಲ್ಲಿ ಬಂದ ಶ್ಲೋಕಗಳೇ ಇವು, ಪ್ರತ್ಯೇಕವಾದ ಶ್ಲೋಕಗಳಲ್ಲ, ಅದೇ ವಾಕ್ಯಗಳೇ ಇವು. ಶ್ರವಣಾ ಪುಣ್ಯವರ್ಧನ ಇದು. ಬ್ರಹ್ಮನೂ ಕೂಡ ವಾಲ್ಮೀಕಿಗೆ ವರವನ್ನು ಕೊಟ್ಟ. ನಾರದ ಕಥೆಯನ್ನು ಹೇಳಿ ಹೋಗಿದ್ದ.
ರಾಮನ ಚರಿತ್ರೆಯ ಪ್ರತಿಯೊಂದು ಸಣ್ಣ ಸಣ್ಣ ಅಂಶವೂ ಕೂಡ ನಿನಗೆ ನನ್ನ ಅನುಗ್ರಹದಿಂದ ಹೊಳೆಯಲಿ ಅಂತ ಆತ ಹೇಳಿದ್ದ. ಶತಕೋಟಿ ಮಿತಾಂ ರಾಮಕ್ರೀಡಾಂ ಶ್ಲೋಕೈರ್ ಬಬಂಧ, 100 ಕೋಟಿ ಶ್ಲೋಕಗಳಲ್ಲಿ ಆತ ರಾಮನ ಕ್ರೀಡೆಯನ್ನು, ಭಗವಂತನನ್ನ ದೇವ ಅಂತ ಕರೀತಾರೆ. ದೇವ ಅನ್ನೋ ಶಬ್ದಕ್ಕೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ ಹೇಳ್ತಾರೆ ಎಲ್ಲ ಕಡೆ. ಕ್ರೀಡೆನೇ ಅವನ ಮುಖ್ಯ ಗುಣ. ಆತ ಸೃಷ್ಟಿ ಮಾಡಿದರೆ, ಅವತಾರ ಮಾಡಿದರೆ, ಯಾರನ್ನಾದರೂ ಕೊಂದರೆ, ಮಕ್ಕಳನ್ನು ಹುಟ್ಟಿಸಿದರೆ, ಇದೆಲ್ಲವೂ ಕೂಡ ಆತನ ಕ್ರೀಡೆನೇ. ಕ್ರೀಡೆ ಅಂದರೆ ಲೀಲೆಗೆ ಮತ್ತೊಂದು ಶಬ್ದ. ಹೀಗೆ ಆ ಲೀಲೆಯನ್ನು ಆತ ಅಲ್ಲಿ ವರ್ಣನೆ ಮಾಡಿದ. ಮುಂದೆ 2ನೇ ಸರ್ಗದಲ್ಲಿ ಹೀಗೆ ಕಥೆಯ ವರ್ಣನೆ ಇದೆ. ಅಥೈಕದಾ ಸಭಾ ಮಧ್ಯೆ ಪೌರಾಹ ಜಾನಪದ ಪ್ರಿಯ ಜ್ಞಾತ್ವಾ ರಾಮಂ ಪರಾತ್ಮಾನಂ ಪಪ್ರಕ್ಷುರು ವಿನಯಾನ್ವಿತಾಃ. ಈ ಪ್ರಜೆಗಳಿಗೆ ಒಮ್ಮೆ ರಾಮನ ಬಳಿಗೆ ಬರಬೇಕು ಅಂತ ಅನಿಸ್ತು. ಅವರು ರಾಮನ ಆ ಮಹತ್ವವನ್ನೆಲ್ಲ ತಿಳ್ಕೊಂಡಿದ್ರು. ರಾಮ ಅಂದರೆ ಸಾಮಾನ್ಯನಾದ ರಾಜನಲ್ಲ, ಪರಬ್ರಹ್ಮನೇ ಇಲ್ಲಿ ರಾಮನ ಹೆಸರಿನಿಂದ ಅವತಾರ ಮಾಡಿದ್ದಾನೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿತ್ತು. ಅವರು ಬಂದರು, ನಮಗೊಂದು ಸ್ವಲ್ಪ ಉಪದೇಶ ಮಾಡು, ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗಿಬಿಟ್ಟಿದೆ, ನಮಗೊಂದು ಸ್ವಲ್ಪ ಜ್ಞಾನ ಬರಬೇಕಾಗಿದೆ. ರಾಮ ಹೇಳಿದ, ನಾನು ನಿಮಗೆ ಹೊಸದಾಗಿ ಉಪದೇಶ ಮಾಡಬೇಕಾಗಿಲ್ಲ, ಎಷ್ಟೋ ಬಾರಿ ಹಿಂದೆ ಈಗಾಗಲೇ ಉಪದೇಶ ಮಾಡಿದ್ದೇನೆ, ಮತ್ತು ರಾತ್ರಿ ಹೊತ್ತು ದೂತರನ್ನು ನಿಮ್ಮ ಬಳಿ ಕಳಿಸಿರ್ತೇನೆ, ಎಲ್ಲ ಕಡೆ ಸತ್ಯವನ್ನು ಪ್ರಚಾರ ಮಾಡಿ, ಧರ್ಮವನ್ನು ಪ್ರಚಾರ ಮಾಡಿ ಅಂತ. ಅದಕ್ಕಾಗಿ ನೀವು ಮೊದಲು ನನ್ನ ಉಪದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಿಮ್ಮ ಮನೆಗಳಿಗೆ ಹೋಗಿ, ಅಲ್ಲಿ ರಾತ್ರಿ ಹೊತ್ತು ನನ್ನ ದೂತರು ಬಂದು ಉಪದೇಶ ಮಾಡ್ತಾರೆ, ಅದನ್ನು ಕೇಳಿ ಮತ್ತೆ ನನ್ನ ಬಳಿಗೆ ಬನ್ನಿ. ಮತ್ತು ನಿಮಗೇನಾದರೂ ತಿಳಿಯದಂತಹ ಸಂಗತಿ ಉಳಿದಿದ್ದರೆ ನಾನು ಅದನ್ನು ಹೇಳ್ತೇನೆ. ಅವರೆಲ್ಲ ಹೋದ್ರು, ತಮ್ಮ ಮನೆಗೆ ಹೋದರು. ಸ್ವಸ್ಥಚಿತ್ತಾಹ ಸ್ತ್ರೀಭಿರ್ ಮಂಚಕಾದಿಶು, ಸ್ತ್ರೀಭಿರ್ ಮಂಚಕಾದಿಶು. ರಾತ್ರಿ ಭೋಜನ ಎಲ್ಲ ಮುಗಿಸಿದ್ರು, ತಮ್ಮ ಮಂಚದ ಮೇಲೆ ಕೂತ್ಕೊಂಡ್ರು. ಪತ್ನಿಯರ ಜೊತೆ ಮಂಚದಲ್ಲಿ ಕೆಲವರು ಕೂತ್ಕೊಂಡ್ರು, ಆಸನದಲ್ಲಿ ಕೆಲವರು ಕೂತ್ಕೊಂಡ್ರು. ಏನು ಆ ದೂತರು ಹೇಳ್ತಾರೆ ಅದನ್ನು ಕುತೂಹಲದಿಂದ ಕೇಳೋಣ ಅಂತ ಕೂತ್ಕೊಂಡ್ರು ಅವರು. ದೂತವಾಕ್ಯೇ ದತ್ತಕರ್ಣಾಹ ಅನಿದ್ರಿತಾಹ, ಯಾರು ನಿದ್ರೆ ಮಾಡಲಿಲ್ಲಂತೆ. ರಾಮದೂತರು ಸಾರ್ಧಯಾಮೇ ಸದೀಪಕಾಹ, ರಾತ್ರಿ 1.5 ಯಾಮ ಕಳೆದ ಮೇಲೆ ಆ ದೂತರು ಎಲ್ಲ ಕಡೆ ಪ್ರಚಾರ ಮಾಡಿ ಪ್ರಾರಂಭ ಮಾಡಿದರು. ಕೈಯಲ್ಲಿ ದೀವಟಿಗೆಗಳನ್ನು ಹಿಡಿದಿದ್ರಂತೆ. ಶಸ್ತ್ರಗಳು ಇದ್ದವು, ದಂಡಗಳಿದ್ದವು, ನಾನಾ ವಾಹನಗಳಲ್ಲಿ ಆನೆಗಳ ಮೇಲೆ, ಕುದುರೆಗಳ ಮೇಲೆ ಅವರು ಕೂತ್ಕೊಂಡಿದ್ರು. ಆ ನಗಾರಗಳನ್ನು ಬಾರಿಸ್ತಿದ್ರು ಮತ್ತು ಓಲಗಗಳನ್ನು ಊದ್ತಾ ಇದ್ರು. ದೀರ್ಘ ಶಬ್ದಾನ್ ಉದೀರಯನ್, ಹೇ ಜನಾಹ ಶ್ರೂಯತಾಂ ಸರ್ವೇ, ಜನರೇ ಇದನ್ನೆಲ್ಲನೂ ಕೇಳಿ, ನೀವು ಮೋಹದಿಂದ ನಿದ್ರೆ ಹೋಗಿಬಿಟ್ಟಿದ್ದೀರಿ, ನಿದ್ರೆ ಮಾಡಬೇಡಿ, ಕೇಳಿ ಅಂದ್ರ ದೂತರು. ನೇಯಂ ನಿದ್ರಾ ಸಮೀಚೀನ, ನಿದ್ರೆ ಮಾಡಲಿಕ್ಕೆ ಇದು ಯೋಗ್ಯ ಕಾಲ ಅಲ್ಲ, ಯಾರು ನಿದ್ರೆ ಮಾಡಬೇಡಿ. ಯಾವಾಗ ಅನರ್ಥ ಬಂದು ಒದಗಿಯಿತು ಅನ್ನೋದನ್ನ ನೀವು ತಿಳ್ಕೊಳ್ಳಾರ್ರಿ, ಅದಕ್ಕಾಗಿ ನಿದ್ರೆಯನ್ನು ಬಿಟ್ಟು ಶ್ರವಣ ಮಾಡಿ. ನವದ್ವಾರಾಣ್ಯಯೋಧ್ಯಾಯಾಮ್ ಏಕಂಚು ಲಘು ವರ್ತತೆ. ಈ ಅಯೋಧ್ಯ ಏನಿದೆಯಲ್ಲ, ಅಯೋಧ್ಯ ಅನ್ನುವಂಥ ನಗರ, ಇದಕ್ಕೆ 9 ದ್ವಾರಗಳಿವೆ, ಪ್ರವೇಶ ದ್ವಾರಗಳು. 10ನೇದೊಂದಿದೆ, ಅದೊಂದು ಸ್ವಲ್ಪ ಉಳಿದ ದ್ವಾರಗಳಿಗಿಂತ ಸೂಕ್ಷ್ಮವಾಗಿದೆ, ಸಣ್ಣದಾಗಿದೆ. ಉಳಿದ ದ್ವಾರಗಳು ವ್ಯಕ್ತವಾಗಿದ್ದರೆ ಇದೊಂದು ದ್ವಾರ ಅವ್ಯಕ್ತವಾಗಿದೆ. ಎಲ್ಲ ಕಡೆ ದ್ವಾರ ರಕ್ಷಕರಿದ್ದಾರೆ, ನೀವೇನು ಭಯ ಪಡುವ ಕಾರಣ ಇಲ್ಲ, ಯಾಕಂದ್ರೆ ಇದು ರಾಮನ ರಾಜ್ಯ. ದೀಯಂತೇವಾ ನದೀಯಂತೆ ಕವಾಟಾದೀನಿವೈ ಪದ. 9 ದ್ವಾರಗಳನ್ನು ಮುಚ್ಚಬೇಕು, ಮುಚ್ಚಿ ಎಚ್ಚರಿಕೆಯಿಂದಿರಬೇಕು, ಯಾರು ಕಳ್ಳರು ಒಳಗೆ ಬರದಂತೆ ಅಂತ ನೀವೇ ಹೆದರಬೇಕಾಗಿಲ್ಲ. ಎಲ್ಲ ಕಡೆ ರಕ್ಷಕರಿದ್ದೇ ಇದ್ದಾರೆ. ಆ ಕಪಾಟಗಳ ದ್ವಾರಗಳ ಅಗಳಿಯನ್ನು ಹಾಕಲೇಬೇಕಂತೇನಿಲ್ಲ, ಹಾಕೋದಾದ್ರೂ ಹಾಕಿ, ಬೇಡಾದ್ರೂ ಬಿಡಿ. ಆದರೆ ಒಬ್ಬ ಕಳ್ಳ ಇದ್ದಾನೆ ಇಲ್ಲಿ, ಕೃಷ್ಣವರ್ಣ ಮಹಾನ್ ಚೋರ, ಕಪ್ಪು ಬಣ್ಣದ ಚೋರ ಇದ್ದಾನೆ. ಆತ ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ, ಯಾಮ್ಯಾಮ್ ಆಶಾಯಾಮ್. ಆದರೆ ಅವನ ಬಗ್ಗೆ ನಾವು ಕೇಳಿ ಬಲ್ಲೆವು, ಅಂತ ಒಬ್ಬ ಕಳ್ಳ ಇದ್ದಾನೆ ಅಂತ. ಅವನನ್ನು ಯಾರೂ ನೋಡಿಲ್ಲ. ಶೂಯತೆ ನಕದಾ ದೃಷ್ಟ ಕೇನಾಪಿ ಭೂಮಿ ಸಾಂಪ್ರತಂ. ಕಳ್ಳ ಇದ್ದಾನೆ ಎಲ್ಲರೂ ಕೇಳಿ ಬಲ್ಲರು, ಗೊತ್ತಿಲ್ಲ. ಆದರೆ ನೋಡಿಲ್ಲ, ಹಾಗಾದ್ರೆ ಆತ ನಗರದ ಒಳಗೆ ಬರೋದಿಲ್ಲ ಅಂತ ನೀವು ನಿಶ್ಚಿಂತರಾಗಿರುವಂತಿಲ್ಲ. ಆತ ಯಾವಾಗ ಒಳಗೆ ಬರ್ತಾನೆ ಹೇಳುವಂತಿಲ್ಲ. ಗುಪ್ತರೂಪ ಈತ, ಆತನು ಗುಪ್ತರೂಪ. ಆತನ ಚಾರರು ಇದ್ದಾರಲ್ಲ, ಕಳ್ಳನ ಸಂಗಡಿಗರು, ಅವರು ಗುಪ್ತರೂಪರೇ. ಯಾವಾಗಲಾದರೂ ಅಯೋಧ್ಯ ನಗರದೊಳಗೆ ಬಂದುಬಿಡ್ತಾರೆ. ಇಲ್ಲಿ ಒಳಗೆ ಬಂದವರು ನಾಗರಿಕರ ರೂಪದಿಂದ ಬಂದ್ಬಿಡ್ತಾರೆ. ಮತ್ತೆ ಅವ್ರು ನೀವು ಪತ್ತೆ ಹಚ್ಚೋದೇ ಕಷ್ಟ. ಆತ ಇಲ್ಲಿ ಬಂದು
ಭೇದಂ ಕೃತ್ವ ಸರ್ವತ್ರ ದುರ್ಗಪಾಲೋ ನಿಹನ್ಯತೆ. ಈ ದುರ್ಗದ ರಕ್ಷಕರೇನಿದ್ದಾರೆ ಇವರಲ್ಲಿ ಪರಸ್ಪರ ಭಿನ್ನ ಅಭಿಪ್ರಾಯ ಹುಟ್ಟಿಸ್ತಾರೆ ಅವರು. ದುರ್ಗದ ಕೋತ್ವಾಲ ಇರ್ತಾನಲ್ಲ, ನಗರದ ಮುಖ್ಯಸ್ಥ ಕಮಿಷನರ್, ಅವನಿಗೆ ಅವನ ಅನುಚರರಿಗೆಲ್ಲ ಕಡೆ ಇವರು ಭೇದ ಹುಟ್ಟಿಸಿ ಬಿಡ್ತಾರೆ, ಭಿನ್ನಾಭಿಪ್ರಾಯ ಹುಟ್ಟಿಸಿ ಅವರ ಕಾವಲು ಪಡೆಯನ್ನು ಅಶಕ್ತ ಮಾಡಿ ನಗರವನ್ನು ಅವರು ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದಿರಿ. ಜೀವತ್ವಯಂ ಚಿರಂ ರಾಜ ಏವಂ ಸತ್ಯಪಿ ನೋ ಭಯಂ. ಇಷ್ಟಾದರೂ ನೀವೇನು ಚಿಂತೆ ಮಾಡಬೇಡಿ. ನಮ್ಮ ರಾಜ ರಾಮ ಏನಿದ್ದಾನೆ, ಈ ನಗರದ ರಾಜ, ರಾಮ ಅಂತ ಶಬ್ದ ಬರಲಿಲ್ಲ ಅಲ್ಲಿ. ಅಥವಾ ನಿಮಗೆ ರಾಜನಾಗಿದ್ದ ಮೇಲೆ, ಅಂಥ ಮಹಾರಾಜ ನಿಮಗಿದ್ದ ಮೇಲೆ ನೀವು ಭಯ ಪಡಬೇಕಾಗಿಲ್ಲ. ಅವನ ಬಲವನ್ನು ಯಾರು ಅಳೆಯಲಿಕ್ಕೆ ಸಾಧ್ಯ? ಏಭಿರ್ದೂತೈ ತತ್ರ ರಾಜ್ಞ ಆತ್ಮಾರಾಮಸ್ಯ ಶಾಸ್ತ್ರಹಿ. ಆತ ಆತ್ಮಾರಾಮ, ರಾಮಚಂದ್ರ ಅನ್ನೋದಕ್ಕಿಂತ ಅವನನ್ನು ಆತ್ಮಾರಾಮ ಅನ್ಬೇಕು. ಸಚ್ಚಿದಾನಂದ ರೂಪಿಯಾದವನವನು. ದುರ್ಬಲಾನಂ ಸದಾಸ್ತಿ. ದುರ್ಬಲರಾದವರಿಗೆ ಭಯ, ಸಬಲರಾದವರಿಗೆ, ರಾಮನ ಶಕ್ತಿಯನ್ನು ಆಶ್ರಯಿಸಿದವರಿಗೆ ಯಾವುದೇ ಭಯವಿಲ್ಲ. ಅಜಾಪುತ್ರೋ ದುರ್ಬಲೋತ್ರ ಬಲ್ಯರ್ಥಂ ದೀಯತೆ ಜನೈಃ ದತ್ತೋ ಬಲಿಸ್ತು ಸಿಂಹಸ್ಯ ಕದಾಕೇನ ಶ್ರುತೋತ್ರ ನ ಅಥೋ ಯುಯಂ ಹೀನಬಲಾಹ ಕಿಂ ನಿಶಾಯಾಂ ವಿನಿದ್ರಿತಾಃ. ಇದು ಒಂದು ಸುಭಾಷಿತ ನಾವು ಸಣ್ಣವರಿದ್ದ ಕೇಳ್ತಿದ್ವಿ. ಸಿಂಹಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದಜ್ಜಾತ್ ದೈವೋ ದುರ್ಬಲ ಘಾತಕಃ ಅಂತ ಒಂದು ಸುಭಾಷಿತ ನಾವು ಕೇಳಿದ್ವಿ. ಅದ್ರದ್ದೊಂದು ರೂಪಾಂತರ ಇದೆ. ದೈವವೂ ಕೂಡ ದುರ್ಬಲರನ್ನೇ ಹಿಂಸಿಸ್ತದೆ. ಬಲಿ ಯಾರನ್ನು ತಗೋತಾನೆ? ದುರ್ಗಾ ಇತ್ಯಾದಿ ರೂಪದಲ್ಲಿ ಭಗವಂತ ಅಂದರೆ ಅಜಾಪುತ್ರಂ, ಕುರಿಯ ಮರಿ, ಆಡಿನ ಮರಿಯನ್ನ ಬಲಿ ತಗೋತಾರೆ ಆತ ಹೊರತು ಸಿಂಹದ ಮರಿಯನ್ನಾಗಲಿ, ಹುಲಿಯ ಮರಿಯನ್ನಾಗಲಿ, ಆನೆಯ ಮರಿಯನ್ನಾಗಲಿ ಆತ ಎಂದೂ ಬಲಿ ತಗೊಂಡದ್ದನ್ನಾಗಲಿ ಅದನ್ನ ಯಾರಾದರೂ ಆತನಿಗೆ ಬಲಿ ಕೊಟ್ಟದ್ದಾಗಲಿ ನಾವು ಕೇಳಿಲ್ಲ. ದೈವವು ಕೂಡ ದುರ್ಬಲರನ್ನೇ ಹಿಂಸಿಸ್ತದೆ. ಉಪನಿಷತ್ತಿನ ಒಂದು ಪ್ರಸಿದ್ಧವಾದ ಮಾತೇ ಇದೆ. ವಿವೇಕಾನಂದ ಸ್ವಾಮಿಗಳು ಅದನ್ನು ಮೇಲಿಂದ ಮೇಲೆ ಉತ್ತಿಷ್ಠಿತ ಜಾಗೃತ ಪ್ರಾಪ್ತ ವರಾನ್ ನಿಭೋದಕ, ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರಿ ಅಂತ ವಿವೇಕಾನಂದ ಸ್ವಾಮಿಗಳು ಜನರಿಗೆ ಕರೆ ಕೊಡ್ತಿದ್ರು. ಅದ್ರ ಜೊತೆಗೆ ಬಲಿಷ್ಠರಾಗಿರಿ ಅಂತ ಉಪನಿಷತ್ನಲ್ಲಿ ಬರುವಂಥ ಒಂದು ಮಾತಿದೆ. ಅದು ಈ ಸದ್ಯ ನೆನಪಿಗೆ ಬರಲಿಲ್ಲ ಅಂತ. ಎಲ್ಲರೂ ಕೂಡ ಬಲಿಷ್ಠರಾಗಿರಿ ಅಂತ ಅವರು ಕರೆ ಕೊಡ್ತಿದ್ರು. ಈ ದೂತರು ಹಾಗೆ ಹೇಳಿದರು, ನೀವು ದುರ್ಬಲರಾದರೆ ದೈವ ನಿಮ್ಮನ್ನು ಹಿಂಸಿಸ್ತದೆ, ಈ ಕಳ್ಳರು ನಿಮ್ಮನ್ನು ಹಿಂಸಿಸ್ತಾರೆ. ನೀವು ಸಬಲರು, ಯಾಕಂದ್ರೆ ರಾಮನ ಬಲ ಇದೆ ನಿಮಗೆ. ರಾತ್ರಿ ನಿದ್ರೆ ಮಾತ್ರ ಮಾಡಬೇಡಿ. ಕದಾ ಕೃತ್ವಾ ಅತ್ರ ಕೋ ಭೇದಂ ಚೋರಾನ್ ಆಮಂತ್ರಯಂತಿ ಹಿ ಸಕಾಲೋ ಜ್ಞಾಯತೇನೈವ ತಸ್ಮಾನ್ ನಿದ್ರಾ ಶುಭಾನಹಿ. ನೀವು ಯಾವತ್ತೂ ಕೂಡ ಎಚ್ಚರಿಕೆಯಿಂದಿದ್ದು ಖಡ್ಗವನ್ನು, ನಿಶ್ಚಿತವಾದಂಥ ಚೂಪಾದ ಖಡ್ಗವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಕವಚವನ್ನು ಶರೀರಕ್ಕೆ ಧಾರಣೆ ಮಾಡ್ಕೊಳ್ಳಿ. ಧೈರ್ಯವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿ. ಅಯೋಧ್ಯಾಯಾಂ ನತಶ್ಚಾಸ್ತಿ ಚೌರಾದಪಿ ಭಯಂ ಕದಾ ಭಯಂ. ಅಯೋಧ್ಯ ನಗರದಲ್ಲಿ ಚೋರನ ಭಯ ಇಲ್ಲ, ಆದರೂ ಕೂಡ ಎಚ್ಚರಿಕೆಯಿಂದಿರಿ. ಸಾವಧಾನ 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 ಸದಾಧನಾ. ಈ ಗೂರ್ಖಾಗಳಾದವರು ರಾತ್ರಿ ಹೊತ್ತು ಎಚ್ಚರಿಕೆ ಹೇಳ್ತಿರ್ತಾರಲ್ಲ, ಹಾಗೆ ರಾಮನ ದೂತರು ಎಚ್ಚರಿಕೆಯನ್ನು ಹೇಳಿದ್ರಂತೆ. ದುಂದುಬಿಯ ಧ್ವನಿಯನ್ನು ಮಾಡಿ ಮಧುರವಾದಂಥ ಧ್ವನಿಯಿಂದ ಎಲ್ಲ ಕಡೆ ಎಚ್ಚರಿಕೆಯನ್ನು ಹೇಳಿ ಅವರು ಸಂಚಾರ ಮಾಡಿದರು. ಪೌರರೆಲ್ಲ ಅದನ್ನೆಲ್ಲ ಕೇಳಿದರು. ಪ್ರಾಪುರ್ ಜ್ಞಾನಂ ತಸ್ಯ ವಿಚಾರತಃ. ಇದು ಯಾವ ಎಚ್ಚರಿಕೆಯನ್ನು ನಾವು ವಹಿಸಬೇಕು? ಈ ಗೂಢಚಾರರು ಹೇಳಿದ್ದೇನನ್ನು, ಈ ರಾಮನ ದೂತರು ನಮಗೆ ಎಚ್ಚರಿಕೆ ಹೇಳಿದ್ರಲ್ಲ, ಇದು ಯಾವುದ್ರ ಬಗ್ಗೆ ಎಚ್ಚರಿಕೆ? ಈ ಮನೆ ಅಂದ್ರೆ ಏನು, ನವದ್ವಾರ ಅಂದ್ರೆ ಏನು ಅಂತೆಲ್ಲ ಅವರು ಬಹಳ ಆಲೋಚನೆ ಮಾಡಿದ್ರಂತೆ. ಬೆಳಗಾಗಿ ಎದ್ದ ಕೂಡಲೇ ರಾಮನ ಬಳಿಗೆ ಬಂದ್ರಂತವ್ರು. ಸಭೆಯಲ್ಲಿ ರಾಮನಿಗೆ ನಮಸ್ಕಾರ ಮಾಡಿದರು. ರಾಮನೇ, ರಾಜೀವ ಪತ್ರಾಕ್ಷನೇ, ನಿನ್ನ ದೂತರು ಹೇಳಿದ್ದು ನಾವು ಕೇಳಿದ್ವಿ. ನಮಗೆ ಮನಸ್ಸಿನಲ್ಲಿ ವಿಚಾರ ಬಂತು. ರಾತ್ರಿ ಹೊತ್ತು ನಾವು ನಿದ್ರೆ ಮಾಡದೆ ಅದನ್ನು ಮಂಥನ ಮಾಡಿದ್ವಿ. ಲಬ್ಧಂ ಜ್ಞಾನಂ ತದ್ಗತಂ ಹಿನಃ ನ ಇದಾನೀಂ ಉಪದೇಶಂ ಹಿ ಸ್ವಪ್ತಃ ವಾಂಛಾಮ ರಾಘವ. ಇನ್ನು ನೀನು ಹೆಚ್ಚಾಗಿ ಪ್ರತ್ಯೇಕವಾದ ಉಪದೇಶ ನಮಗೇನು ಮಾಡಬೇಕಾಗಿಲ್ಲ. ನೀನು ಹೇಳಿದ ಉಪದೇಶ ನಮಗೆ ಸಾಕಾಗಿದೆ. ಆ ಮಾತನ್ನು ಕೇಳಿ ರಾಮ ಮುಗುಳ್ನಗೆಯೊಂದಿಗೆ ಕೇಳಿದಂತೆ, ಕಥಂ ಲಬ್ಧಂ, ಅದೇನು ಜ್ಞಾನ ನಿಮಗೆ ಸಿಕ್ತು ಅದನ್ನು ಸ್ವಲ್ಪ ಹೇಳಿ, ವಿಸ್ತಾರವಾಗಿ ಹೇಳಿ. ಆಗ ಅವರು ಶೃಣು ರಾಮ ಮಹಾಬಾಹೋ ಯದ್ಲಬ್ಧಂ ಜ್ಞಾನ ಮುಚ್ಯತೆ. ಅಲ್ಲಿ ರಾತ್ರಿ ಹೊತ್ತು ನಿದ್ದೆ ಮಾಡಬೇಡಿ ಅಂತ ಅವರು ನಮಗೆ ಎಚ್ಚರಿಕೆ ಹೇಳಿದ್ರಲ್ಲ, ಮೋಹಯೇವ ನಿಷಾಜ್ಞೇಯ. ರಾತ್ರಿ ಹೊತ್ತು ಅಂದರೆ ಮೋಹವೇ ರಾತ್ರಿ ಹೊತ್ತು. ಮೋಹಕ್ಕೆ ನಿಶಾ ಅಂತ ಕರೀತಾರೆ. ಮತ್ತು ನಿದ್ರೆಯನ್ನು ಭ್ರಾಂತಿ ಅಂತ ಕರೀತಾರೆ. ಭ್ರಾಂತಿ ಪಡಬೇಡಿ. ಈ ಜಗತ್ತಿನ ವಿಷಯದಲ್ಲಿ
ಹೆಂಡತಿ ಮಕ್ಕಳು ಇತ್ಯಾದಿ ವಿಷಯದಲ್ಲಿ ಭ್ರಾಂತಿ ಪಡಬೇಡಿ ಅಂತ ಆತ ನಮಗೆ ಎಚ್ಚರಿಕೆಯನ್ನು ಹೇಳಿದ. ಅನರ್ಥ, ದೊಡ್ಡ ಅನರ್ಥ ಬಂದು ಒದಗೋದಿದೆ ಅಂತ ಅದು ಹೇಳಿದ. ಅನರ್ಥ ಅಂದೇನು? ಮೃತ್ಯುವೇ ಅನರ್ಥ, ಸಾವಿಗಿಂತ ದೊಡ್ಡ ಅನರ್ಥ ಯಾವುದೂ ಇಲ್ಲ. ಹಾಗೆ ಸತ್ತರೆ ಎಲ್ಲರೂ ಸಾಯಲೇಬೇಕು, ಜ್ಞಾನಿಯೂ ಸಾಯಬೇಕು, ಅಜ್ಞಾನಿಯೂ ಸಾಯಬೇಕು, ಪಂಡಿತನೂ ಸಾಯಬೇಕು, ಪಾಮರನೂ ಸಾಯಬೇಕು. ಹಾಗೆ ಸತ್ತರೆ, ಜ್ಞಾನವನ್ನು ಪಡ್ಕೊಳ್ಳೋದೇ ಸತ್ತರೆ ಆ ಸಾವೇ ಅನರ್ಥ. ಜ್ಞಾನಿಯಾಗಿ ಸತ್ತರೆ ಆತನಿಗೆ ದುಃಖಕರವೇ ಅಲ್ಲ, ಆತ ಮತ್ತೊಂದು ಕಡೆ ಜ್ಞಾನಿಯಾಗಿ ಹುಡ್ತಾನೆ, ಆತ ವಿಚಾರ ಮಾಡಬೇಕಾದ್ದಿಲ್ಲ. ಈ ಅಯೋಧ್ಯ ಅಂದ್ರೆ ಯಾವುದು? ಸ್ವೀಯ ದೇಹ. ಈ ನಮ್ಮ ದೇಹವೇ ಅಯೋಧ್ಯೆ, ಆ ಪ್ರಜೆಗಳು ಹೇಳಿರುತ್ತೆ. ಇದಕ್ಕೆ ನವದ್ವಾರಗಳು, 9 ದ್ವಾರಗಳನ್ನು ನಾವೆಲ್ಲರೂ ಲೆಕ್ಕ ಹಾಕ್ತೀವಿ. ಇನ್ನೊಂದು ದ್ವಾರ, 10ನೇ ದ್ವಾರ ಯಾವುದು ಅಂದರೆ ಬ್ರಹ್ಮರಂಧ್ರ. 2 ಕಣ್ಗಳು, ಕಿವಿಗಳು, ಮೂಗಿನ ದ್ವಾರಗಳು, ಬಾಯಿ ಇತ್ಯಾದಿ, ಮತ್ತೆ ಮಲಮೂತ್ರ ದ್ವಾರಗಳು, ಇವನ್ನೆಲ್ಲ ಸೇರಿಸಿ ನಾವು ಲೆಕ್ಕ ಹಾಕ್ತೀವಿ. 2 ಕಣ್ಗಳು, 2 ಕಿವಿಗಳು, 2 ಮೂಗುಗಳು, 6 ಅಲ್ಲಿಗಾಯಿತು, ಮತ್ತು ಬಾಯಿ ಒಂದು 7, ಮತ್ತೆ ಮಲಮೂತ್ರ ದ್ವಾರಗಳು, ಇಲ್ಲಿಗೆ 9 ಆಗೋದು. 10ನೇದು ಯಾವುದೊಂದು ಬ್ರಹ್ಮರಂಧ್ರ, ಅದು ಸೂಕ್ಷ್ಮವಾಗಿದೆ ಅಂತ ಬಂತು. ಈ ದ್ವಾರಗಳು ವ್ಯಕ್ತ ಆಗಿದ್ರೆ ಆ ದ್ವಾರ ಸ್ವಲ್ಪ ಅವ್ಯಕ್ತವಾಗಿದೆ, ಅದಕ್ಕಾಗಿ ಅದನ್ನು 10ನೇ ದ್ವಾರ ಅಂತ ಹೇಳಿದರು. ಲಘು ತನ್ನ ಮಸ್ತಕೇ ಜ್ಞೇಯಂ, ಮಸ್ತಕದಲ್ಲಿರುವಂತಹ ಬ್ರಹ್ಮರಂಧ್ರವೇ 10ನೇದ್ದು. ದ್ವಾರ ರಕ್ಷಕರು ಅಂದಾರು ದಂತಾದಿಗಳು, ನಮ್ಮ ಹಲ್ಲು ಮುಂತಾದಿಗಳು ಇವೆಯಲ್ಲ, ಇವೇ ದ್ವಾರ ರಕ್ಷಕರಂತೆ. ಪಕ್ಷ್ಮ ಓಷ್ಠಾದೀನಿ, ರೆಪ್ಪೆಗಳು, ತುಟಿಗಳು, ಹಲ್ಲುಗಳು, ಇವೆಲ್ಲ ಆ ದ್ವಾರ ರಕ್ಷಕರು. ದಂತಗಳು ದ್ವಾರ ರಕ್ಷಕರು, ರೆಪ್ಪೆಗಳು ಮತ್ತು ತುಟಿಗಳು ಇವೆಲ್ಲ ಕಪಾಟಗಳು. ಪ್ರಾಣಾಶ್ಚತೆ ರಾಜದೂತಾ ಪುರ್ಯಾಂ ನಿತ್ಯಾಮಟಂತಿ, ಪ್ರಾಣಗಳು, ಶರೀರದಲ್ಲಿ ಪ್ರಾಣಗಳು ಸಂಚಾರ ಮಾಡ್ತಾ ಇಲ್ಲ, ಆ ಪ್ರಾಣರನ್ನೇ ರಾಜದೂತ ಅಂತ ಅನ್ಬೇಕು. ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಏನಿವೆಯಲ್ಲ, ಇವು ದೂತರಂತೆ ನಮ್ಮ ಶರೀರದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ನಮಗೆ ಎಚ್ಚರಿಕೆ ಅಂತ ಹೇಳ್ತವೆ. ಆತ್ಮ ಅಂದ್ರೆ ಯಾರು? ಆತ್ಮಾಜ್ಞೇ ಸ್ತೋತ್ರ ರಾಜ, ಜೀವಶ್ಚ ಇಂದ್ರಿಯ ದೇವತಾ. ಆತ್ಮ, ಒಳಗಿನ ಜೀವಾತ್ಮ ಇದ್ದಾನಲ್ಲ, ಇವನನ್ನ ರಾಜ ಅಂತ ಅನ್ಬೇಕು, ಈ ಶರೀರಕ್ಕೆ ಸಂಬಂಧಪಟ್ಟಂತೆ ರಾಜ. ಮತ್ತೆ ಜೀವಶ್ಚ ಇಂದ್ರಿಯ ದೇವತಾ, ಇಂದ್ರಿಯಕ್ಕೆ ಸಂಬಂಧಪಟ್ಟಂತೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರನ್ನ ಜೀವಾತ್ಮ ಅನ್ಬೇಕು. ಒಳಗಿನ ಪರಮಾತ್ಮ ಇರೋದಿಲ್ಲ, ಆತ್ಮ ಅಂತ ಹಿಂದೆ ಬಂತಲ್ಲ, ಅದನ್ನು ಪ್ರಮಾದದಿಂದ ನಾನು ಜೀವಾತ್ಮ ಅಂತ ಹೇಳಿದೆ. ಅಲ್ಲ, ಆತ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನೇ ಈ ಶರೀರಕ್ಕೆ ರಾಜ. ಜೀವಾತ್ಮ ಏನಿದ್ದಾನಲ್ಲ, ಅವನು ಈ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಸೇರ್ಕೊಂಡು ಇನ್ನೊಬ್ಬ ಈ ಜೀವಾತ್ಮ ಇದ್ದಾನೆ. ಜ್ಞೇಯಾಶ್ಚ ದೇಹನಗರೇ ಪೌರಾಸ್ತತ್ರ ರಘುತ್ತಮ. ಕಾಲೋಜ್ಞೇಯೋ ಮಹಾಚೌರ, ಇನ್ನೊಬ್ಬ ಕಳ್ಳ ಬರೋವನಿದ್ದಾನೆ, ಆ ಕಳ್ಳನ ಬಗ್ಗೆ ಎಲ್ಲರೂ ಕೇಳಿದ್ದಾರೆ, ಅವನನ್ನ ಯಾರು ನೋಡಿಲ್ಲ ಅಂತ ಬಂತಲ್ಲ, ಅದನ್ನ ಕಳ್ಳ ಯಾರು ಅಂದ್ರೆ ಕಾಲವೇ ದೊಡ್ಡ ಕಳ್ಳ. ಯಾವಾಗ ಅದು ಬಂದು ನಮ್ಮನ್ನು ಕಬಳಿಸ್ತದಂತ ಗೊತ್ತಾಗೋದಿಲ್ಲ, ಅದಕ್ಕಾಗಿ ಅವನನ್ನೇ ಕಾಲ ಅಂತ ಅನ್ಬೇಕು. ಆತ್ಮಾಜ್ಞೇಯ ಸ್ವಕ್ರ ರಾಜ ಜೀವಶ್ಚ ಇಂದ್ರಿಯ ದೇವತಾ ಪೌರಾಹ. ಆ ಶ್ಲೋಕ ಅದು ಮೊದಲನೇ ಸರಿ ಓದಿದಾಗ ಅಷ್ಟೇ ಗೊತ್ತಾಗ್ಲಿಲ್ಲ ನನಗದು, ಆ 39ನೇ ಶ್ಲೋಕ. ಒಂದ್ಸರಿ ಪ್ರಮಾದ ಮಾಡಿದ್ದನ್ನ ಪ್ರಮಾದವನ್ನು ಪರಿಹಾರ ಮಾಡ್ಕೊಂಡು ಹೇಳಿದೆ, ಆದರೂ ಮತ್ತಷ್ಟು ಅದನ್ನ ಇನ್ನೊಂದು ಬಾರಿ ಹೇಳಬೇಕು ಅಂತ ಅನಿಸ್ತ. ಇಲ್ಲಿ ಆತ್ಮಾಜ್ಞೇಯ ಸ್ವಕ್ರ ರಾಜ ಜೀವಶ್ಚ, ಇಲ್ಲಿ ಒಳಗಿರುವಂಥ ಜೀವಾತ್ಮ ಏನಿದ್ದಾನಲ್ಲ ಅವನು ರಾಜ, ಅವನ ಮೇಲಿಡುವಂಥ ಪರಮಾತ್ಮ ಇದ್ದಾನಲ್ಲ ಅವನು ರಾಜ. ಹೀಗೆ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಒಳಗಿರುವಂಥ ಪರಮಾತ್ಮ ಏನಿದ್ದಾನೆ ಆತ ಮಹಾರಾಜ, ಈ ಜೀವ ಏನಿದ್ದಾನಲ್ಲ ಈತ ಸಾಮಂತ ರಾಜ. ಹೀಗೆ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಇಂದ್ರಿಯ ದೇವತಾ, ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರು ಈ ದೇಹದ ಪೌರರು. ನಗರದಲ್ಲಿ ಪೌರರು ಅಂತ ಇರ್ತಾರಲ್ಲ, ನಾಗರಿಕರು ಅಂತ ಹೇಳಿ, ಅವರೇ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯ ದೇವತಾ. ಹಾಗಾಗಿ ಇಂದ್ರಿಯ ದೇವತೆಗಳು ಈ ಶರೀರದಲ್ಲಿ ಪೌರರು, ಈ ಜೀವ ಇದಕ್ಕೆ ಕೇವಲ ಸಾಮಂತ, ಅಧೀನ ರಾಜ. ಮುಖ್ಯ ರಾಜ ಅಂದ್ರೆ ಪರಮಾತ್ಮ. ಹೀಗೆ ಅರ್ಥ ಮಾಡ್ಕೊಳ್ಳೋದು ಯೋಗ್ಯ ಅಂತ ಕಾಣಿಸ್ತದೆ. ಕಾಲಸ್ಯ ಸೇವಕಾ ಜ್ಞೇಯ ನಾಗರಾಯುವ ಸಂಸ್ಥಿತಾ. ಆ ಕಾಲ ಏನಿದ್ದಾನಲ್ಲ, ಕಾಲನೇ ಕಳ್ಳ ಅಂತ ಬಂತು. ಆತನ ಕಳ್ಳ ಅಂತ ನಾವು ಜರಿಬೇಕಾಗಿಲ್ಲ. ಕಾಲ ಅಂದ್ರೆ ಕಾಲನಾಮಕ ಪರಮಾತ್ಮ, ಕಾಲನಾಮಕ ಪರಮಾತ್ಮನನ್ನೇ ಇಲ್ಲಿ ನಾವು ಇಟ್ಕೊಂಡ್ರೆ, ಈ ಇಂದ್ರಿಯಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳೆಲ್ಲ ಇದ್ದಾರಲ್ಲ, ಇವರು ಆ ಕಾಲನಾಮಕ ಪರಮಾತ್ಮನ ಅನುಚರದಾಗಿದ್ದುಕೊಂಡು ಅವರು ನಮ್ಮ ಶರೀರವನ್ನು ಒಂದು ಕಾಲಕ್ಕೆ ನಾಶ ಮಾಡ್ತಾರೆ, ಜೀವಾತ್ಮವನ್ನು ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ದೃಷ್ಟಿಯಿಂದ ಅವನನ್ನು ಕಳ್ಳ ಅಂತ ಹೇಳಿದ್ದು ದೃಷ್ಟಿಯಿಂದ
ಮತ್ತೊಂದು ದೃಷ್ಟಿಯಿಂದಲೂ ಇದೆ. ಅಲ್ಲಿ ಕಾಲ ಅಂತಂದ್ರೆ ಒಳಗಿರುವಂಥ ಕಲಿ, ಆ ಕಲಿಯನ್ನು ಕಾಲ ಅಂತ ಅನ್ಬಹುದು. ದುರ್ಬುದ್ಧಿಗೆ ಪ್ರೇರಕನಾದಂಥ ಒಬ್ಬ ಶಕ್ತಿ ಏನಿದ್ದಾನೆ ಅವನನ್ನು ಕಾಲ ಅಂತ ಅನ್ಬಹುದು, ಮತ್ತು ಸದ್ಬುದ್ಧಿಗೆ ಪ್ರೇರಕನಾದಂಥ ಮತ್ತೊಬ್ಬ ಶಕ್ತಿ ಏನಿದ್ದಾನೆ ಪರಾಶಕ್ತಿ, ಅವನನ್ನು ಕಾಲ ಅಂತ ಅನ್ಬಹುದು. ಹೀಗೆ ಇಬ್ಬರನ್ನು ಕೂಡ ಕಾಲ ಅಂತ ಅನ್ಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಕಳ್ಳ ಅಂತ ಹೇಳಿದ್ದು ಆ ಕಲಿರೂಪನಾದಂಥ ಕಳ್ಳನನ್ನ, ಕಲಿರೂಪನಾದಂಥ ಯಾವ ದುಷ್ಟ ಶಕ್ತಿ ಇದ್ದಾನೆ ಆತನೇ ಕಳ್ಳ. ಕಾಲರೂಪಿಯಾದಂಥ ಮತ್ತೊಬ್ಬ ಭಗವಂತ ಏನಿದ್ದಾನೆ ಆತ ನಿಯಾಮಕನಾಗಿ ಒಳಗಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬಹುದು. ದುರ್ಬಲಾಸ್ತೇತ್ರ ಜೀವಾದ್ಯಾಹ ತೇಷಾಮೇವಾಸ್ತಿ ತದ್ಭಯಂ. ಇಲ್ಲಿ ಯಾರು ದುರ್ಬಲರಾಗಿರ್ತಾರೋ ಅವರಿಗೆ ಭಯ, ಸಬಲರಾದವರಿಗೆ ಪರಮಾತ್ಮನ ಶಕ್ತಿಯನ್ನು ಅನುಸರಣೆ ಮಾಡಿದವರಿಗೆ ಭಯವಿಲ್ಲ. ಕಿಂ ಮೋಹೇ ಪತಿತಾ ಭ್ರಾಂತಾಹ ಕಾಲಮತ್ರಾನಯಂತಿತೆ. ಮೋಹಕ್ಕೊಳಗಾಗಬೇಡಿ, ಭಯಕ್ಕೊಳಗಾಗಬೇಡಿ ಅಂತ ಆ ರಾಜದೂತರು ಎಲ್ಲ ಕಡೆ ಎಚ್ಚರಿಕೆ ಹೇಳಿದರು. ನಜ್ಞಾಯತೆ ಮೃತ್ಯು ಕಾಲ, ಮನುಷ್ಯನಿಗೆ ಯಾವಾಗ ಮೃತ್ಯು ಬಂದು ಒದಗ್ತದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದಕ್ಕಾಗಿ ಎಚ್ಚರಿಕೆಯಿಂದಿರಬೇಕು. ಜ್ಞಾನಮೇವ ಮಹಾ ಖಡ್ಗ, ಎಲ್ಲರೂ ಕೈಯಲ್ಲಿ ಖಡ್ಗವನ್ನು ಇಟ್ಕೊಳ್ಳಿ, ಮೈ ಕವಚವನ್ನು ತೊಟ್ಕೊಳ್ಳಿ, ಎಚ್ಚರಿಕೆಯಿಂದಿರಿ ಅಂತ ದೂತರು ಹೇಳಿದರು. ಅದು ಖಡ್ಗ ಅಂದರೆ ಯಾವುದು? ಜ್ಞಾನವೇ ಖಡ್ಗ. ಆ ಖಡ್ಗದ ತೀಕ್ಷ್ಣತೆ ಅಂದರೆ ವೈರಾಗ್ಯವೇ ತೀಕ್ಷ್ಣತೆ. ಸತ್ಶೀಲಂ ಕವಚಂ, ಶೀಲ ಮನುಷ್ಯನಿಗೆ ಇರಬೇಕಂತ ದೊಡ್ಡ ಆಭರಣ, ನಡವಳಿಕೆ, ಅದೇ ಕವಚ. ಧೈರ್ಯಂ ಭಕ್ತಿ ದೃಢಾತ್ವಯಿ, ಧೈರ್ಯವನ್ನು ತಾಳೋದು ಅಂತ ದೂತರು ಹೇಳಿದರು. ಧೈರ್ಯ ಅಂದರೆ ಪರಮಾತ್ಮನಲ್ಲಿ ಮಾಡಬೇಕಾದಂಥ ಭಕ್ತಿ ಏನಿದೆ ಆ ಭಕ್ತಿಯೇ ಧೈರ್ಯ. ಆತ್ಮಜ್ಞಾನೇನ ಜಾಗರ್ತಿ ನ ತತ್ಶಾಸ್ತ್ರ ಭಯಂ ಕದಾ. ಯಾರು ತತ್ವಜ್ಞಾನವನ್ನು ಪಡ್ಕೊಂಡು ಜೀವಾತ್ಮ ಯಾರು ಪರಮಾತ್ಮ ಯಾರು ಇವರು ಇತಿಮಿತಿಗಳೇನು ಅಂತ ಯಾರು ತಿಳ್ಕೊಂಡಿರ್ತಾನಲ್ಲ, ಆ ತಿಳ್ಕೊಂಡವನಿಗೆ ಯಾವ ಭಯವೂ ಇಲ್ಲ, ಆತ ಸುಖವಾಗಿರ್ತಾನೆ. ಸಾವಧಾನಂ ಸಾವಧಾನಂ ಅಂತ ಅವ್ರು ಹೇಳ್ತಾ ಹೋದರು ಆ ದೂತರು. ಸಾವಧಾನವಾಗಿರೋದ್ರೇನು? ಯಾವತ್ತೂ ಜ್ಞಾನನಿಷ್ಠರಾಗಿರಿ. ಜ್ಞಾನಕ್ಕೆ ನಹಿ ಜ್ಞಾನೇನ ಸದಶಂ ಪವಿತ್ರಮೇಹ ವಿದ್ಯತೆ ಅಂತ ಭಗವದ್ಗೀತಾ. ಅದಕ್ಕಾಗಿ ಜ್ಞಾನದ ಬಗ್ಗೆ ಯಾವತ್ತೂ ಕೂಡ ಪ್ರಯತ್ನ ಮಾಡಿರಿ. ಆ ಜ್ಞಾನ ನಿಮ್ಮಲ್ಲಿದ್ದರೆ ನಿಮಗೆ ಯಾವುದೇ ಭಯವಿಲ್ಲ ಅಂತ ಅವ್ರು ಹೇಳಿದರು. ವಾದ್ಯಾನಿ ವಚನಾನ್ಯೇವ ಸಾಧನಂ ಬೋಧನಾನಿ ಹಿ. ವಾದ್ಯಾನಿ ವಚನಾನಿ, ನಾನಾ ಥರದ ವಾದ್ಯಗಳು, ಬೇರಿ, ನಗಾರಿ, ಓಲಗ ಅಂತೆಲ್ಲ ಬಂತಲ್ಲ, ಅಲ್ಲಿ ಆ ವಾದ್ಯಗಳು ಅಂದರೆ ವಚನಾನಿ, ವೇದದ ಪುರಾಣಗಳ ಮತ್ತು ಮಹಾಪುರುಷರ ವಚನಗಳೇನಿದೆ ಅವುಗಳನ್ನೇ ವಾದ್ಯ ಅಂತ ಅನ್ಬೇಕು. ಸಾಧನಂ ಬೋಧನಂ, ಅವ್ರೇನು ಬೋಧನ ಕೊಡ್ತಾರೆ, ತಮ್ಮ ಮಾತುಗಳ ಮೂಲಕ ಅವ್ರು ಏನು ತಿಳುವಳಿಕೆ ಹೇಳ್ತಾರೆ, ಅದೇ ಮನುಷ್ಯ ಮಾಡಬೇಕಂತ ಸಾಧನೆ. ಮೋಹಕ್ಷಯ ಪ್ರಭಾತಃ, ರಾತ್ರಿ ಕಳೆದು ಬೆಳಗ್ಗೇನಾಗ್ತದಲ್ಲ, ಬೆಳಗಾಗುವುದು ಅಂದರೆ ಆ ಮೋಹ ಕಳೆಯೋದೇ, ಅದೇ ಬೆಳಗು ಅಂತ ಕರೀತಾರೆ. ಅಯಮಿದಾನೇಂ ತತ್ಪ್ರಸ್ಥಿತ, ನಾವು ಆ ಮೋಹವನ್ನು ಕಳೆದು ನಿನ್ನ ಎದುರಿಗೆ ಬಂದು ನಿಂತಿದ್ದೇವೆ. ಈಗ ಮೋಹವನ್ನು ಕಳೆದೇ ಇದ್ರೆ ನಿನ್ನ ಎದುರಿಗೆ ಬಂದು ನಿಲ್ಲಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ರಾಮನ ಎದುರಿಗೆ ಕೃಷ್ಣನ ಎದುರಿಗೆ ಬಂದು ನಿಲ್ಲೋದು ಬೇರೆ, ಮೋಹವನ್ನು ಕಳ್ಕೊಂಡು ಬಂದು ನಿಲ್ಲೋದು ಬೇರೆ. ರಾಮನನ್ನು ಕೃಷ್ಣನನ್ನು ನೋಡಿದವರಿಗೆಲ್ಲರಿಗೂ ಮೋಕ್ಷವೂ ಸಿಗೋದಿಲ್ಲ, ಮೋಹವೂ ಪರಿಹಾರ ಆಗೋದಿಲ್ಲ. ಅವನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡವರಿಗಷ್ಟೇ ಜ್ಞಾನ. ತ್ವಮೇವಾತ್ಮ ಸಭೆಯಂತೆ ನಿವಾಸ ಸ್ಥಾನ ನೀರಿತಂ, ನೀನೇ ಪರಮಾತ್ಮ. ನಿನ್ನ ಈ ಅಯೋಧ್ಯ ನಗರದ ಈ ಸಭೆ ಏನಿದೆ ಇದು ನಿನ್ನ ಲೋಕದ ಸಂಕೇತ. ಇದು ನಾವು ಇಲ್ಲಿ ಬಂದು ನಿಂತಿದ್ದೇವೆ ಅಂದರೆ ಮುಕ್ತಿ ಹೊಂದಿದ್ದೇವೆ ಅಂತ ಅರ್ಥ. ಕಿವಿದಾನೇಂತೆ ಪೃಷ್ಟವ್ಯಂ ವಾ ಉಪದೇಷ್ಟವ್ಯಂ ವಾ ಅಸ್ತಿ. ನಾವು ಇನ್ನು ಕೇಳಬೇಕಾದ್ದೇನಿಲ್ಲ, ನಿನ್ನ ಉಪದೇಶ ಶ್ರವಣ ಮಾಡಬೇಕಾದ್ದೂ ಇಲ್ಲ. ನಿನ್ನ ಕೀರ್ತನೆ ಮಾತ್ರದಿಂದ ಜನ ಎಲ್ಲ ಮುಕ್ತಿಗೆ ಹೋಗಿಬಿಡ್ತಾರೆ. ವಯಂ ತ್ವದಂತಿಕಾ ಸರ್ವೇ ಮುಕ್ತ ಏವ ನ ಸಂಶಯ. ನಿನ್ನ ಸಮೀಪಕ್ಕೆ ನಾವು ಇದ್ದೇವೆ ಅಂದರೆ ನಾವೀಗ ಮುಕ್ತರಾದಂತೆ. ಆ ಮಾತನ್ನು ಕೇಳಿ ರಾಮನಿಗೆ ಬಹಳ ಸಂತೋಷ ಅನ್ನಿಸ್ತೀನಿ. ಎಲ್ಲವನ್ನೂ ಸರಿಯಾದ ಬುದ್ಧಿಯಿಂದ ನೀವು ವಿಚಾರ ಮಾಡಿದ್ದೀರಿ, ಸದ್ಬುದ್ಧಿಯಲ್ಲಿ ಸಜ್ಞಾನದಲ್ಲಿ ಇರಿ. ನಾನ್ಯಥಾ ಸುಮತಿ ಕಾರ್ಯ, ಅಜ್ಞಾನದ ಕಡೆ, ದುರ್ಗುಣಗಳ ಕಡೆಗೆ, ದುಷ್ಟ ಸ್ವಭಾವಗಳ ಕಡೆಗೆ ನಿಮ್ಮ ಮನಸ್ಸನ್ನು ನೀವು ಯಾವತ್ತೂ ಕೂಡ ಹರಿಸಬೇಡಿ. ಹೀಗೆ ಆ ರಾಮ ಹೇಳಿ ಅವರೆಲ್ಲರನ್ನು ಕೂಡ ಕಳಿಸಿಕೊಟ್ಟ. ತಾನು ಸೀತೆಯ ಮನೆಗೆ ಹೊರಟು ಹೋದ. ಆ ಪೌರರಿಗೂ ಕೂಡ ನಮ್ಮ ಮೋಹವೆಲ್ಲ ಹೋಗಿದೆ, ನಾವು ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದೇವೆ ಅಂತ ಕೇಳಿ ಅವರಿಗೆ ಬಹಳ ಸಂತೋಷ ಅನಿಸಿತು. ಹೀಗೆ ಶಿಷ್ಯನೇ ಆ ರಾಮ ಮತ್ತು ಅವನ ಪ್ರಜೆಗಳು ಅವರ ನಡುವೆ ಏನು ಸಂವಾದ ನಡೆದಿತ್ತು ಆ ಸಂವಾದವನ್ನು ನಾನು ನಿನ್ನೆದುರಿಗೆ ಹೇಳಿದ್ದೇನೆ. ಮುಂದೆ ರಾಮ ತನ್ನ ಅವಸಾನ ಕಾಲದಲ್ಲಿ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ಹೇಳಿದ್ದೀನಿ. ಅದನ್ನು ಮಣಿಮಂಜರಿಯೋ ಯಾವುದೋ ಒಂದು ಗ್ರಂಥದ ಶ್ಲೋಕ ಅದು.
ಮೋಕ್ಷಕ್ಕೆ ಯಾರ್ಯಾರು ಬರಬೇಕು ಅಂತಿದ್ದೀರಿ ಅವರೆಲ್ಲ ಬನ್ನಿ ಅಂತ ರಾಮ ಎಲ್ಲರಿಗೂ ಒಂದು ಕರೆ ಕೊಟ್ಟನಂತೆ. ಆ ಕರೆ ಕೊಟ್ಟ ಅಂದ ಮಾತ್ರಕ್ಕೆ ಆತನ ಜೊತೆಗೆ ಹೋದವರೆಲ್ಲ ಮೋಕ್ಷಕ್ಕೆ ಹೋದ್ರು ಅಂತಲ್ಲ. ಇಂಥ ಜ್ಞಾನವನ್ನು ಪಡ್ಕೊಂಡು ಯಾರು ಹೋದರು ಅವರು ಹೋದರು, ಉಳಿದವರೆಲ್ಲ ಸುಮ್ಮನೆ ಆತನನ್ನು ಹಿಂಬಾಲಿಸಿದ್ರು ಅಷ್ಟೇ. ಹೀಗೆ ಆತನ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಕೇವಲ ರಾಮನನ್ನಾಗಲಿ ಕೃಷ್ಣನನ್ನಾಗಲಿ ನೋಡಿದವರೆಲ್ಲರಿಗೂ ಮೋಕ್ಷ ಅಲ್ಲ, ಒಂದು ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಆಗೋದು ಹೇಗೆ? ಬಿಂಬಾಪರೋಕ್ಷ ಆಗಬೇಕಂತೆ. ಈಗ ನಾವೆಲ್ಲ ಪರಮಾತ್ಮನ ಪ್ರತಿಬಿಂಬರು. ಬಿಂಬ ಮತ್ತು ಪ್ರತಿಬಿಂಬ ಅಂತಂದರೆ ಅದ್ವೈತದ ಅರ್ಥ ಬೇರೆ, ದ್ವೈತದ ಅರ್ಥ ಬೇರೆ. ಅದ್ವೈತದಲ್ಲಿ ಜೀವರಿಗೂ ಪರಮಾತ್ಮನಿಗೂ ಸಂಪೂರ್ಣವಾದಂಥ ಅಭೇದ. ದ್ವೈತದಲ್ಲಿ, ದ್ವೈತ ಶಾಸ್ತ್ರದಲ್ಲಿಯೂ ಕೂಡ ಪರಮಾತ್ಮನಿಗೂ ಆತನ ಅನುಚರರಾದಂಥ ಜೀವರಿಗೂ ಕೂಡ ಬಿಂಬ ಪ್ರತಿಬಿಂಬ ಭಾವ ಇದೆ. ಇಲ್ಲಿ ನಾವು ಪ್ರತಿಬಿಂಬರು ಅಂದರೆ ಹೇಗೆ, ಏನು ಅರ್ಥ ಅಂತಂದರೆ ಅವನ ಅಧೀನರು ಅಂತ ಅಷ್ಟೇ ಅರ್ಥ, ಅವನದು ಅಭಿನ್ನರು ಅಂತ ಅರ್ಥ ಅಲ್ಲ, ಅವನ ಅಧೀನರು ಅಂತ ಅರ್ಥ. ಹಾಗಾಗಿ ನಾವು ಕೂಡ ಪ್ರತಿಬಿಂಬರು. ನಾವು ಪರಮಾತ್ಮನ ಯಾವ ರೂಪದ ಪ್ರತಿಬಿಂಬ? ಒಬ್ಬೊಬ್ಬನಿಗೆ ಒಂದೊಂದು ಬಿಂಬ. ಒಬ್ಬೊಬ್ಬನಿಗೆ ಒಂದೊಂದು ಜೀವಕ್ಕೆ ಪರಮಾತ್ಮನ ಒಂದೊಂದು ರೂಪ ಮೂಲ ರೂಪವಾಗಿರ್ತದೆ. ನಾವು ಪರಮಾತ್ಮನ ಯಾವ ಬಿಂಬ ರೂಪದ ಪ್ರತಿಬಿಂಬ ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ಬಿಂಬೋಪಾಸನೆ ಅಂತ ಕರೀತಾರೆ. ಸಾಮಾನ್ಯ ಮನುಷ್ಯರಿಗೆ ಅವು ಸಾಧ್ಯ ಆಗುವಂಥವೂ ಅಲ್ಲ. ಯಾರು ಪರಮಾತ್ಮನ ಕೃಷ್ಣ ರಾಮ ರೂಪಾದಿಗಳನ್ನು ನೋಡೋದು ಮಾತ್ರ ಅಲ್ಲ, ಅದನ್ನು ಒಳಗಿರುವಂತಹ ಬಿಂಬವನ್ನು, ನಮ್ಮ ಮೂಲ ಯಾವುದಿದೆ ಅದನ್ನ ಯಾರು ತಿಳ್ಕೊತಾರೆ ಅವರೇ ಮುಕ್ತರು. ಅದಕ್ಕಾಗಿ ದುರ್ಯೋಧನಾದಿಗಳು ಕೂಡ ಆ ಪರಮಾತ್ಮನನ್ನು ನೋಡಿದ್ರು ಅವ್ರು ಮುಕ್ತರಾಗಲಿಲ್ಲ. ಪರಮಾತ್ಮ ಕಣ್ಣೆದುರಿಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಪರಮಾತ್ಮನ ವಿಶ್ವರೂಪವನ್ನು ನೋಡಿದ ಅನ್ನೋದು ಮುಖ್ಯ ಅಲ್ಲ. ವಿಶ್ವರೂಪವನ್ನು ಎಲ್ಲರೂ ನೋಡಿದರು. ಆ ವಿಶ್ವರೂಪವನ್ನು ಅರ್ಜುನನಿಗೆ ಆತ ತೋರಿಸಿದ, ಅವರಿಗೆ ಅದನ್ನೆಲ್ಲ ನೋಡ್ಲಿಕ್ಕಾಗದೆ ಅವರು ಭ್ರಾಂತರಾದರು ಅಂತೆಲ್ಲ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಲ್ಲ, ಅದೆಲ್ಲವೂ ಕೂಡ ಇದೇ ಸಂಕೇತವನ್ನು ತಿಳಿಸ್ತದೆ. ನಿಮಗೆ ಯೋಗ್ಯತೆಯಲ್ಲಿ ಇದ್ರೆ ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ, ನೀವು ಭ್ರಾಂತರಾಗಿ ಹೋಗ್ತೀರಿ. ಆತ ಕಣ್ಣೆದುರಿಗೆ ಸೌಮ್ಯ ರೂಪದಿಂದ ಬಂದರೂ ಕೂಡ ಆತನ ಮೂಲ, ಆತನ ಒಳಗಿನ ತಪ್ಪ ನಿಮ್ಗೆ ಕಾಣಿಸೋದಿಲ್ಲ. ಸುಮ್ಮನೆ ಅವನನ್ನು ನಿಂದನೆ ಮಾಡಿಬಿಡ್ತೀರಿ. ಮನುಷ್ಯ ಅಂತ ಅದು ತಿಳ್ಕೊತೀರಿ, ಅಥವಾ ಭಗವಂತ ಅಂತ ತಿಳ್ಕೊಂಡ್ರೂ ಆತನ ಒಳಗಿನ ಸತ್ಯ ನಿಮ್ಗೆ ಗೊತ್ತಾಗೋದಿಲ್ಲ. ಇದು ಅದರ ಒಳಗಿನ ಅರ್ಥ. ಹೀಗೆ ರಾಮ ಪ್ರಜೆಗಳಿಗೆ ತತ್ವಜ್ಞಾನವನ್ನು ಮೂಡಿಸಿದ ಪ್ರಕರಣದೊಂದಿಗೆ ಇವತ್ತಿನ ಕಥೆ, ಆ ಮನೋಹರ ಕಾಂಡದ 2ನೇ ಸರ್ಗದ ಕಥೆ ಮುಕ್ತಾಯ ಆಗಿದೆ.